ಚಲೋ ನಾನು ಎಕ್ಸ್ಪಲ್ಸ್ ಓಡಿಸ್ತೀನಿ ಇರು. ಹಾಂ ಓಕೆ. ಅದು ರೆಕಾರ್ಡ್ ಆಗಿಲ್ಲ, ಇದೆಲ್ಲ ಹೋಮ್ ಸ್ಟೇ ಹತ್ರ. ಇದ್ಮೇಲೆ ಗೊತ್ತಾಗಿದ್ದು ನನಗೆ. ಇದ್ರ ಫೋಟೋ ತೆಗಿ ಬಾಯಿಲಿ. ಫೋಟೋ ತಕ್ಕೋಬೇಕು, ನಾಳೆ ಬರ್ತೀವೋ ಮತ್ತೆ. ಫುಲ್ ಜಿಪ್ ಹಾಕು. ಅದು ಯಾಕೆ ಹಿಂಗಿಂದ ತೆಗಿ, ಸೈಡಿಂದ ಇಲ್ಲಿಂದ ತೆಗಿ. ಫುಲ್ ಬರಬೇಕು. ತೆಗ್ದಾ ಇರೋ ಹಂಗೆ. ಮತ್ತೆ ಇಷ್ಟೊತ್ತು ಸುಮ್ಮನೆ ತೆಗ್ದಾ ಎಲ್ಲಿ ತೆಗ್ದಾ ಬನ್ನಿ. ನಿನಗೆ ಹೆಂಗೆ ಬೇಕು ಹಂಗೆ ನಿಂತ್ಕೊಳ್ಳಿ. ಚಿಂಗಿ ಅಂತ ತೆಗಿಯೋಣ. ಆ ಕಡೆ ನೋಡು, ಇನ್ನೂ ಆ ಕಡೆ ನೋಡು. ಹಾಂ ಓಕೆ ಚಲೋ. ನಾನು ಎಕ್ಸ್ಪಲ್ಸ್ ಓಡಿಸ್ತೀನಿ ಇರು. ಹಾಂ ಹಾಂ ಓಕೆ. ಅದು ರೆಕಾರ್ಡ್ ಆಗಿಲ್ಲ. ನಾನು ಈ ಕಡೆ ಅಲ್ಲಿ ಬಿದ್ದಲ್ಲ ಹೋಮ್ ಸ್ಟೇ ಹತ್ರ. ನನ್ನ ಹತ್ರ ಇಲ್ಲ. ಅದು ನಾನು ಈ ಕಡೆ ತಿರುಗಿದ್ದೆ, ಬಿದ್ದ ಮೇಲೆ ಗೊತ್ತಾಗಿದ್ದು ನನಗೆ. ಇಲ್ಲ ಎತ್ತಿದ್ದ. ಮಾತಾಡಿದೀವಲ್ಲ, ಗೊತ್ತಾಯ್ತಲ್ಲ ಇನ್ನೇನು. ಓಕೆ ಹಾಂ ಓಕೆ. ಯಾವ ಗಾಡಿ ಎತ್ತು ಇನ್ಸಾ ಯಾವಾಗ ಆನ್ ಮಾಡ್ಬೇಕು ಹೇಳು. ಆನ್ ಮಾಡೋಕ್ಕೆ ರೋಡ್ ಚೆನ್ನಾಗಿಲ್ಲ, ಅಲ್ಲಿ ಮುಂದೆ ಹೋದಾಗ ಆನ್ ಮಾಡೋಣ. ಹಾಂ ಹಾಂ ಓಕೆ ಹಾಂ ಓಕೆ. ರೆಕಾರ್ಡ್ ಆಗ್ತಾ ಇದೆ. 21 ನಿಮಿಷ ಕಂಟಿನ್ಯೂಸ್ ರೆಕಾರ್ಡಲ್ಲಿ ಇಟ್ಟಿದ್ದೀನಿ ನಾನು. ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪಲ್ಸ್ ಓಡಿಸ್ತಾ ಇದ್ದೀನಿ. ಇವಂದು 52 ಆವ್ರೇಜ್ ತೋರಿಸಿದೆ, ಬಟ್ ಅಷ್ಟು ಬಂದಿಲ್ಲ ಬಿಡಿ. ನನ್ನ ಗಾಡಿ ಅನಿಲ ತೊಗೊತವನೆ. ಅನಿಲನ ಗಾಡಿ ಅವಿನಾಶ್ ತೊಗೊತವನೆ. ಅವಿನಾಶ್ ಅಂದರೆ ಎಕ್ಸ್ಪಲ್ಸ್ ಓನರು. ನಾನು ಎಕ್ಸ್ಪಲ್ಸ್ ತೊಗೊತಾ ಇದ್ದೀನಿ. ನೋಡೋಣ ಇದು ಹೆಂಗಿದೆ ಅಂತ. ಇನ್ಸ್ಟಾ 360 ಬೇರೆ ಇದೆ ಅವಿನಾಶ್ದು. ಹೆಂಗೆ ಸೂಪರ್ ಗುರು. ಒಳ್ಳೆ ಕುದುರೆ ಮೇಲೆ ಕೂತಂಗೆ ಫೀಲ್ ಐತೆ ಎಕ್ಸ್ಪಲ್ಸು. ಟಕೋ ಅಂತ ಹೋಗ್ಬೋದು. ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಗಾಡಿ. ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ನಿಧಾನ ಕೊಡಿಯೋಣ. ಅಡ್ಜಸ್ಟ್ ಆದಮೇಲೆ ಬಾರಿಸೋಣ. ಇಲ್ಲೇ ರೈಟರ್ನ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಜಾಸ್ತಿ ನಮ್ಮ R15ಗೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಹೈಟಲ್ಲಿ ಇದ್ದೀನಲ್ಲ, ಸೊ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇದೆ ಈ ಗಾಡೀಲಿ ರಾದರ್ ದೆನ್ ದಿಸ್. ಅದು ಬಿಟ್ಟರೆ ಇನ್ನೇನು ಕಂಪ್ಲೇಂಟು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಇವಾಗ ನಿಜವಾಗ್ಲೂ ಫಸ್ಟ್ ಟೈಮ್ ಎಕ್ಸ್ಪಲ್ಸ್ ಓಡಿಸ್ತಾ ಇರೋದು ನಾನು. ಇದನ್ನೇ ಅಂತಲ್ಲ, ಯಾವುದೇ ಎಕ್ಸ್ಪಲ್ಸ್ ಆಗಲಿ ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಸೊ ನನಗೆ ಇದ್ರ ಬಗ್ಗೆ ಅಷ್ಟು ಕಂಪ್ಲೇಂಟ್ಸ್ ಐಡಿಯಾ ಇಲ್ಲ ಏನಿದೆ ಎತ್ತ ಅಂತ. 360ಗೆ ಹಾಕೋದು ಹೆಂಗೆ? ಇದು ನಾರ್ಮಲ್ ವ್ಯೂ ಆನಲ್ಲಿದೆ. ಕ್ರೇಜಿ ರೋಡ್ ಇದೆ ಗುರು. ನಡಿಯೋ ಏನು ರೋಡು ಗುರು. ಅಲ್ಲಿ ಕಾಣ್ತಾ ಇರೋದೇ ಕುಂದಾದ್ರಿ ಮುಂದಗಡೆ ನೋಡಿ. 1 2 3 4 5 5ನೇ ನಾನು ಹೋಗ್ತಾ ಇರೋದು. ಮುಂದಗಡೆ ವಿಶ್ವಾಸ್ ಬ್ರೋ ಲೀಡ್ ಮಾಡ್ತಾ ಇದ್ದಾರೆ. ಹಿಂಗೆ ಇರಬೇಕು ಗುರು. ಇವತ್ತು ಕ್ರೇಜಿಯಾಗಿರುತ್ತೆ ಮಾತ್ರ ಹಿಂಗೆ ಇದ್ರೆ. ವೆದರ್ ಮಳೆ ಬರಬಾರ್ದು. ಮಳೆ ಬರ್ದಲ್ಲೇ ಇದ್ರೆ ಸಖತ್ತಾಗಿರುತ್ತೆ ಇವತ್ತೆಲ್ಲ. ಪೀಸ್ ಅಂದ್ಕೊಳ್ಳಿ. ಹುಷಾರಿಲ್ಲದಕ್ಕೆ ಜಾಸ್ತಿ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಗಂಟ್ಲು ತುಂಬ ಪೇಯ್ನ್ ಇದೆ. 6 ಗೇರು ಹಾಕೋಕ್ಕಾಗ್ತಾನೆ ಇಲ್ಲ. ಅಲ್ಲ 5 ಇದರಲ್ಲಿ 5 ಇದೆಯಾ 6 ಇದೆಯಾ ಗೇರು ಎಕ್ಸ್ಪಲ್ಸಲ್ಲಿ? ಅದು ಗೊತ್ತಿಲ್ವೇ. 4 5 5 ಗೇರು. ಕೆಂದಾಳ ಬೈಲು. ಈಗ ಪ್ರೆಸೆಂಟು ಕೆಂದಾಳ ಬೈಲು ಊರಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇಲ್ದಿದ್ದ ಕಾರಣ ಸಖತ್ತಾಗಿದೆ. ಮಳೆ ಬಂದರೂ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ನಮಗೆ ಡ್ರೈವ್ ರಿಸ್ಕಿ ಅನಿಸುತ್ತೆ ಅಷ್ಟೇ. ನಂದು ಇದು ಮಾನ್ಸೂನ್ ರೈಡು, ಸೆಕೆಂಡ್ ರೈಡು ಮಾನ್ಸೂನ್ದು ನಾನು ಮಾಡ್ತಾ ಇರೋದು. ಫಸ್ಟು ಗವಿ ಬೆಟ್ಟ ಮತ್ತು ಸಕಲೇಶ್ಪುರ ಶ್ರೀ ಬೆಟ್ಟದ ಭೈರವೇಶ್ವರ ಮಾಡಿದ್ವಿ. ಸೊ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಆಗಿದ್ದ ಇಶ್ಯೂಸ್ಗಳಿಂದ ನಾವು ಬೆಟ್ಟದ ಭೈರವೇಶ್ವರ ಹೋಗೋಕ್ಕಾಗಲಿಲ್ಲ ಅವತ್ತು. ಸೊ ಟುಡೇ ವಿ ಆರ್ ಮೇಕಿಂಗ್ ಸೆಕೆಂಡ್ ರೈಡ್ ಆಫ್ ಮಾನ್ಸೂನ್. ಸಖತ್ತಾಗಿದೆ ಕರ್ನಾಟಕ ರೈಡರ್ಸ್ ಜೊತೆ. ಬಟ್ ವಿಂಡ್ ಬ್ಲಾಸ್ಟ್ ಹೆವಿ ಹೊಡಿತೈತೆ ಗುರು. ಸೀರಿಯಸ್ ಆಗಿ ವಿಂಡ್ ಬ್ಲಾಸ್ಟ್ ಮಾತ್ರ ಸಖತ್ತಾಗಿ ಹೊಡಿತೈತೆ. ಬಟ್ ಈ ಎಕ್ಸ್ಪಲ್ಸ್ನ ಸುಮ್ಮನೆ ಎಲ್ಲರೂ ಓಡಿಸ್ತಾರೆ, ನಾನು ಓಡಿಸ್ತೀನಿ ಅಂತೆಲ್ಲ ತಗೊಳಕ್ ಹೋಗ್ಬೇಡಿ. ಇದನ್ನ ಹಿಡಿಯೋಕ್ಕೆ ಒಂದು ತಾಕತ್ ಬೇಕು, ಒಂದು ಗಟ್ಸ್ ಬೇಕು. ಯಾಕಂದರೆ ತುಂಬ ಗ್ರೌಂಡ್ ಲೆವೆಲ್ಗಿಂತ ತುಂಬ ಹೈಟಲ್ಲಿ ಇರುತ್ತೆ ಗಾಡಿ. ನಾನೇ 5.9 ಇದ್ದೀನಿ. ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಹ್ಯಾಂಡ್ಲಿಂಗು. ಇನ್ನು ಇವಾಗ ಸ್ಟಾರ್ಟ್ ಮಾಡಿರೋದಕ್ಕೂ ಅಥವಾ ಏನೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಹ್ಯಾಂಡ್ಲಿಂಗ್ ಕಷ್ಟ ಅನ್ನಿಸ್ತಿದೆ. ಅದೇ ಸುಮ್ಮನೆ ಎಲ್ಲರೂ ತಗೊಂತಾರೆ, ನಾನು ತಗೊಂತೀನಿ ಎಕ್ಸ್ಪಲ್ಸ್ ಅಂತೆಲ್ಲ ತಗೊಳಕ್ಕೆ ಹೋಗ್ಬೇಡಿ. ಇದಾದ್ರೂ ಓಕೆ. ನೀವು ಪ್ರೋ ಎಡಿಷನ್ ಅಥವಾ ಹೊಸದಾಗಿ ಬಿಟ್ಟಿರೋ 210 ಎಡಿಷನ್ ಎಲ್ಲ ತಗೊಂತೀರ ಅಂದ್ರೆ ಅದು ಇದಕ್ಕಿನ್ನೂ ಹೈಟ್ ಇದೆ, ನೋಡ್ಕೊಂಡು ತೊಗೊಳ್ಳಿ. ಸುಮ್ಮನೆ ಎಲ್ಲರೂ ತಗೊಂತಾರೆ ಅಂತೆಲ್ಲ ನಾವೆಲ್ಲ ತಗೊಳಕ್ ಹೋಗ್ಬಾರ್ದು. ನಿಮ್ಗೆ ಆಗುತ್ತೆ ಅಂದ್ರೆ ಮಾತ್ರ ತಗೋಬೇಕು. ಹ್ಯಾಂಡ್ಲಿಂಗ್ ಸ್ವಲ್ಪ ಜಾಸ್ತಿನೇ ಇದೆ, ತುಂಬಾ ಸ್ಕಿಲ್ ಬೇಕು ಹ್ಯಾಂಡಲ್ ಮಾಡಕ್ಕೆ. ಈ ರೋಡ್ ಮಾತ್ರ ಕ್ರೇಜಿ ಆಗಿದೆ. ಆನಲ್ಲಿದ್ಯಾ ಇನ್ಸ್ಟಾ ಸ್ಟಾಪ್? ಇಷ್ಟೊತ್ತು ರೆಕಾರ್ಡೇ ಆಗ್ತಾ ಇತ್ತಾ ಇನ್ಸ್ಟಾ? ಓ ಮೈ ಗಾಡ್. ನಾನಂತೂ ಕಂಟಿನ್ಯೂಸ್ ಆಗಿ 21 ಹತ್ತತ್ರ ಎಷ್ಟು ಒಂದು 20-22 ನಿಮಿಷದಿಂದ ಕ್ಯಾಮ್ರಾ ಆನಲ್ಲೇ ಇಟ್ಟಿದ್ದೀನಿ. ಎಷ್ಟು ರೆಕಾರ್ಡ್ ಆಗುತ್ತೋ ಅಷ್ಟು ರೆಕಾರ್ಡ್ ಆಗಲಿ ಅಂತ. ಬಟ್ ಟೋಟಲಿ ವರ್ತ್ ಇದೆ. ನಾವೇನು ನೈಟು 390 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ವಿ. ಒಂದು ಒಳ್ಳೆ ಡಿಸಿಷನ್ ತಗೊಂಡ್ವಿ ಅನ್ಸುತ್ತೆ. 390 ಕಿಲೋಮೀಟರ್ಸ್ ನೈಟು ಹೊಡ್ಬಿಡೋಣ ಅಂತ. ಯಾಕಂದರೆ ನೈಟ್ ಬಂದು ಆರಾಮಾಗಿ ಹೋಮ್ ಸ್ಟೇಲಿ ಸ್ಟೇ ಆದ್ವಿ.
ಫ್ರೆಶ್ ಮೈಂಡಲ್ಲಿ ಎದ್ದು ಬೆಳಗ್ಗೆ ಒಂದು ಅಲ್ಲೇ ಚಿಕ್ಕದಾಗಿದ್ದು ಒಂದು ಗುಡ್ಡಕ್ಕೆ ವ್ಯೂ ಪಾಯಿಂಟ್ ಹೋಗಿ ಒಂದೊಳ್ಳೆ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಈಗ ಹೊಡಿತಾ ಇದೀವಿ ನಾವು. ಅದೇ ಇನ್ ಕೇಸು ಅರ್ಲಿ ಮಾರ್ನಿಂಗ್ ಬಿಟ್ಟು ಬೆಂಗಳೂರಿಂದ ಡ್ರೈವ್ ಮಾಡ್ಕೊಂಡ್ ಬಂದು ಇಲ್ಲಿ ನಾವೇನಾದ್ರೂ ಪ್ಲೇಸ್ಗಳು ನೋಡ್ತೀವಿ ಅಂದ್ರೆ ತುಂಬಾ ಪೇನ್ ಇರೋದು. ಅದು ನಮ್ದು R15 ಅಂತೂ ಕೇಳಂಗೆ ಇಲ್ಲ ಬಿಡಿ, ಸಖತ್ ಬ್ಯಾಕ್ ಪೇನ್ ಬರುತ್ತೆ. 6 ಅವರ್ ಬೆಂಗಳೂರಿಂದ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ಮತ್ತೆ ಪ್ಲೇಸಸ್ಗಳನ್ನ ನೋಡ್ತೀವಿ ಅಂದ್ರೆ ನಮ್ಮ ತಾಯಣೆಗೂ ಆಗ್ತಿರ್ಲಿಲ್ಲ. ಲಿಟ್ರಲಿ ನಾವು ಬೆಂಗಳೂರಿಂದ ಶಿವಮೊಗ್ಗ ಬಂದಿದ್ದು ನನಗೇನು ಫೀಲೇ ಅನ್ನಿಸ್ಲಿಲ್ಲ ಗಾಡೀಲಿ R15 ಹೊಡ್ಕೊಂಡ್ ಬಂದಿದ್ದು. ಬಟ್ ಶಿವಮೊಗ್ಗದಿಂದ ಹೋಮ್ ಸ್ಟೇ ಬಂದ್ವಲ್ಲ, ಹಸಿರು ಮನೆ ಹೋಮ್ ಸ್ಟೇಗೆ, ರೋಡ್ ಸಕ್ಕತ್ತಾಗಿದೆ. ಆ ವ್ಯೂನ ಎಂಜಾಯ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನಾವು ಬಂದಿದ್ದು ನೈಟ್ ಟೈಮ್ ಆಗಿರೋದ್ರಿಂದ ವ್ಯೂ ಕಾಣಲಿಲ್ಲ ನಮ್ಗೆ. ರೋಡ್ ಚೆನ್ನಾಗಿದೆ ಅಂತ ಏನಿಲ್ಲ, ರೋಡ್ ಚೆನ್ನಾಗಿದೆ ಬಟ್ ತುಂಬಾ ಕರ್ವ್ಸ್ ಇದೆ. ಇನ್ ದ ಸೆನ್ಸ್ ಘಾಟ್ ಸೆಕ್ಷನ್ ಅಲ್ಲ, ತುಂಬಾ ಕರ್ವ್ಸ್ ಇತ್ತಲ್ಲ, ಸೊ ಬಾಡಿಗೆ ತುಂಬಾ ಸ್ಟ್ರೈನ್ ಆಗೋಯ್ತು. ಬ್ಯಾಕ್ ಪೇನ್ ಲಿಟ್ರಲಿ ಹೆಂಗೆ ಅಂದ್ರೆ ಲೀಡ್ ಹತ್ರ ಹೋಗಿ ನಾನು ಅಗ್ಲಗ್ಲ ಕೇಳ್ತಾ ಇದ್ದೆ, ಬ್ರದರ್ ಇನ್ ಎಷ್ಟು ಕಿಲೋಮೀಟರ್ ಅಂತ. ಅಷ್ಟು ಬ್ಯಾಕ್ ಪೇನ್ ಬಂದಿತ್ತು. ಅನಿಲ್ ಆದ್ರೂ ಅವಾಗ ಗಾಡಿ ಚೇಂಜ್ ಮಾಡ್ಕೊಂಡ, ಸ್ವಲ್ಪ ಹೊತ್ತು NS ಓಡಿಸ್ದ, ಸ್ವಲ್ಪ ಹೊತ್ತು ಎಕ್ಸ್ಪಲ್ಸ್ ಓಡಿಸ್ದ. ಬಟ್ ನಾನು ಅಲ್ಲಿಂದ ನನ್ನ ಗಾಡಿನೇ ಓಡಿಸ್ಕೊಂಡ್ ಬಂದಿದ್ದು, ಆಗ್ಲಿಲ್ಲ. ಎಕ್ಸ್ಪಲ್ಸ್ ತಗೋಬೇಕು ಅಂತ ನನ್ನ ತಲೆಯಲ್ಲಿದೆ, ಅದಕ್ಕೋಸ್ಕರ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ನಮ್ ದೋಸ್ತ ಅವಿನಾಶ್ ಇವಾಗ ಓಡಿಸ್ತಾ ಇರೋದು. ನೋಡೋ ಇದೆಲ್ಲ ಬ್ರೇಕ್ ಹಿಡಿಯೋದು ಬೇಕಿಲ್ಲ, ಸುಮ್ಮನೆ ಬಿಟ್ಕೊಂಡು ಹೋಯ್ತಾ ಇರೋದೆ. ಅದೇ ನಮ್ಮ R15 ಆದ್ರೆ ಈ ತರದಕ್ಕೆಲ್ಲ ಬಿಟ್ರೆ ಫೋರ್ಕ್ ಸೀಲ್ ಹೋಗುತ್ತೆ ಅನ್ನೋದು ಎಲ್ಲಿ ಭಯ ಇರುತ್ತೆ, ನಿಧಾನ ಇಳಿಸ್ಬೇಕಾಗುತ್ತೆ. ಎಕ್ಸ್ಪಲ್ಸ್ ಈಸ್ ಎಕ್ಸ್ಪಲ್ಸ್, ಅದೇನೋ ಹೇಳ್ತಾರಲ್ಲ, ಬಾಪ್ ಹೋತಾ ಹೇ ನಂಗೆ. ಹೋಗು ಇದು ರೆಕಾರ್ಡಿಂಗ್ ಆನ್ ಮಾಡಿ 360 ಆಮೇಲೆ ಮಾಡ್ಕೋಬೋದಾ ಅಥವಾ ಈಗಲೇ ಹಾಕ್ಬೇಕಾ? 360 ಮಾಡ್ಬೋದು. ಹೌದಾ, ಹಿಂಗ್ ಟ್ಯಾಪ್ ಮಾಡಿಬಿಡೋದು ಅಷ್ಟೇನಾ? ಆನ್ ಆಯ್ತು, ಅದು 0 ಆಯ್ತಲ್ಲ, ಅದನ್ನ ಕ್ಲಿಕ್ ಮಾಡು. ಇದೆ ಬಟ್ ಇರು ಒಂದು ನಿಮಿಷ. ಓಕೆ 360 ಇದೆಯಾ? ತಡಿ ಬ್ರೋ, ಸ್ವಲ್ಪ ಈಗ 360 ಆಗುತ್ತಾ? ನಡಿ ನೀನು ಮುಂದೆ. ಆ್ಯಕ್ಚುಲಿ ಇದು ಇನ್ಸ್ಟಾ 360 ನಂದಲ್ಲ, ಅವಿನಾಶ್ದಲ್ವಾ, ಸೊ ನನಗೆ ಇದ್ರ ಬಗ್ಗೆ ಆಪ್ರೇಟಿಂಗ್ ಗೊತ್ತಿಲ್ಲ. ಇವಾಗ 360 ರೆಕಾರ್ಡಿಂಗ್ ಈಗ ಹಾಕಿದ್ದೀನಿ. ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ಬಿಟ್ರು, ಚೇ ಹೊಡಿಯೋದಸ್ತ ಹೊಡಿ. ನೋಡಿ ಇದ್ರಲ್ಲಿ ನಾನು ಆರಾಮಾಗಿ ಬ್ರೇಕ್ ಮೇಲೆ ಕಾಲೇ ಇಡಲ್ಲ, ಹಂಗೆ ಹೊಡಿತಿದ್ದೀನಿ. ಬಟ್ ನಮ್ಮ R15 ಹಂಗೆ ಹೊಡಿಯೋಕ್ಕಾಗಲ್ಲ, ನೋಡ್ಕೊಂಡು ಹೊಡಿಬೇಕಾಗುತ್ತೆ. ಹೆಂಗೆ ಬರುತ್ತೆ 360 ಆಮೇಲೆ ನೋಡೋಣ. ವೈಸರ್ ಕೂಡ ಕವರ್ ಆಗ್ತಿದೆ ಇಲ್ಲಿ. ಬೂಮ್ 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 ಕರ್ವು ಕ್ಲೋಸ್ ಇದೆಯಾ? ಎಂತದ? ಇಲ್ಲ ಕ್ಲೋಸ್ ಇಲ್ಲ. ರಿಜಿಸ್ಟ್ರೇಷನ್ ಹಿಂಗಂತದ್ದು ಹಿಂಗೆ ಇದೇನಿಲ್ಲ, ಸುಮ್ಮನೆ ಹೋಯ್ತಾ ಇರೋದೆ. ಬ್ರೇಕ್ ಮೇಲೆ ಕಾಲಿಕ್ಕದು ಬೇಡ, ಸುಮ್ಮನೆ ಹೋಯ್ತಾ ಇರೋದೆ. ಡ್ರಿಂಕ್ಸ್ ಏನಾದ್ರು ಇದೆಯಾ ಅಂದ್ರು ನೀರು ತಾಂಡಿಲ್ಲ ನಾವು, ಅಷ್ಟೊಳ್ಳೆ ಹುಡುಗರು. ನೋಡಿ ಕುಂದಾದ್ರಿಗೆ ಬಂದ್ರೆ ಫಸ್ಟ್ ಇಲ್ಲಿ ಎಂಟ್ರಿ ಪಾಯಿಂಟ್ ಇದೆ. ಎಂಟ್ರಿ ಫೀಸ್ ಏನಿಲ್ಲ, ಬಟ್ ಲಿಸ್ಟ್ ಮಾಡ್ಕೊತಾರೆ, ಯಾರ್ಯಾರು ಎಂಟ್ರಿ ಮಾಡ್ಕೊತಾರೆ ಅಷ್ಟೇ. ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಈಚೆ ಬರ್ತಾರೆ ಅನ್ನೋದು ಅವ್ರಿಗೂ ಬೇಕಲ್ಲ, ಬಿಕಾಸ್ ಇಟ್ಸ್ ಎ ಫಾರೆಸ್ಟ್ ಝೋನ್. ಅದಕ್ಕೋಸ್ಕರ ಯಾರಾದ್ರೂ ಬಂದ್ರೆ ಹುಷಾರಾಗಿ ನೋಡ್ಕೊಂಡು ಬನ್ನಿ. ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು 18ನೇ ತಾರೀಕು, ಬಟ್ ನಾನು ಈ ವಿಡಿಯೋನ ಪೋಸ್ಟ್ ಮಾಡೋದು 20ನೇ ತಾರೀಕು ಇಲ್ಲ 21ನೇ ತಾರೀಕು ಆಗುತ್ತೆ. ಬಿಕಾಸ್ ನಮ್ದು 3 ಡೇಸ್ ಪ್ಲಾನ್ ಇರೋದು. ಸೊ ನಾನು ಬಂದು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ನೋಡಿ ಏನಿದೆ, ಜಿಂಕ್ ಲಕ. ಓ ಪಕ್ಷಿಗಳ ಸೌಂಡ್ ಕೇಳಿಸ್ಕೊಳ್ರಿ ಗುರು. ಇದೆ ಪ್ಲಸ್ ಪಾಯಿಂಟ್. ಎಕ್ಸ್ಪಲ್ಸ್ ತಂಡ್ರೆ ಏನ್ ಹೇಳಿ ಪ್ಲಸ್ ಪಾಯಿಂಟ್ ಹಿಂಗೆ ಸುಮ್ಮನ್ ಬಡ್ದಾಡ್ಕೊಂಡ್ ಬರ್ತಾ ಇರೋದೇ. ಬ್ರೇಕ್ ಗೀಕೆಲ್ಲ ಹಿಡಿಯೋ ಅವಶ್ಯಕತೆ ಇಲ್ಲ, ಸುಮ್ಮನ್ ಜಡ್ಕೊಂಡ್ ಹೋಯ್ತಾ ಇರೋದೇ ಎಕ್ಸ್ಪಲ್ಸ್ ಇದ್ರೆ. ನೀರು ಸೈಡ್ ಹೋಯ್ತು. ಅದ್ರೆಲ್ಲ ಎಗರಿಸ್ಬೋದು, ಯಾಕೆ ಎಗರಿಸಲ್ಲ ಅಂದ್ರೆ ಪ್ಯಾಂಟ್ಗೆಲ್ಲ ಸಿಡಿದ್ ಬಿಡುತ್ತೆ ರಚ್ಚು, ಅದಕ್ಕೆ ಎಗರಿಸಲ್ಲ ಅಷ್ಟೇ. ಖಾಲಿ ರೋಡು ಗುರು. ಕುಂದಾದ್ರಿ ಬೆಸ್ಟ್. ಎಲ್ಲ ಚಿಕ್ಕಮಂಗ್ಳೂರ್ ಕಡೆ ಹೋಗಿ ಓವರ್ ಕ್ರೌಡೆಡ್ ಮಾಡ್ಬಿಟ್ಟಿದ್ದಾರೆ, ಅದ್ರ ಬದಲು ಇಲ್ಲಿಗೆ ಬರೋದು ಬೆಸ್ಟ್. ಕ್ರೌಡ್ ಇಲ್ಲ ನೋಡಿ, ಖಾಲಿ ರೋಡ್ ಇದೆ, ಸಾಕಾಗೈತೆ. ಕ್ರೇಜಿ ಅಂತ್ಕೊಳ್ಳಿ. ನಾನ್ ಮಾತ್ರ ಹಿಂಗ್ ಹೊಡ್ಕೊಂಡ್ ಬಂದ್ಬಿಟ್ಟೆ. ನಮ್ಮ ಹುಡುಗರು ಪಾಪ ಬರ್ಲೇ ಇಲ್ಲ ಇನ್ನು, ಪಾಪ ಅವ್ರಿಗೋಸ್ಕರ ಕಾಯನ ಇವಾಗ. ನಾನ್ ನೋಡಿದ್ರೆ ಎಕ್ಸ್ಪಲ್ಸ್ ಅಲ್ಲಿ ಇದ್ದೀನಿ ಅಂತೇಳಿ ಬಡ್ಕೊಂಡ್ ಬಂದ್ಬಿಟ್ಟೆ. ಏನ್ ಬ್ರೋ ಹೋಗ್ ತಗ್ಲಾಕ್ ಅಲ್ಲೋಡ, ಅವ್ನು ಸೈಡ್ಗೆ ಹೋಗ್ಬಿಟ್ಟವನೆ. ಸ್ಟಾರ್ಟ್. TCS ಆಫ್ ಮಾಡು. ಸೇಮ್ ನಿನ್ನಂಗೆನೆ. ಇಲ್ವಾ ಇಲ್ಲಿ? ಆಫ್ ರೋಡ್ ಏನು ಬೇಡ, ಇದು ಆಫ್ ರೋಡ್ ಅಲ್ಲ. ಓಕೆ, ಇರೋ ರೋಡೇ ಆಫ್ ಆಗೈತೆ ಅಷ್ಟೇ. ನಮ್ಮ ದೋಸ್ತ ಅವಿನಾಶಂಗೆ R15 ಹೊಡಿಯೋಕೆ ಪಾಪ ಕಷ್ಟಪಡ್ತಿದ್ದೆ ಇಲ್ಲಿ, ಅದಕ್ಕೆ ಅವನಿಗೆ ಒಂದು ಎಕ್ಸ್ಪಲ್ಸ್ ಕೊಟ್ಬಿಟ್ಟು ನಾನು ನಮ್ಮ ಮಂದಿಲೊಂದು R15 M ತೊಗೊಂಡೆ. ನಮಗೆ R15 ಓಡಿಸಿ ಅಭ್ಯಾಸ ಇದೆ, ಸೊ ಈ ಕ್ಯಾನ್ ಅಡ್ಜಸ್ಟ್. ಪಾಪ ನಮ್ಮ ಅವಿನಾಶ್ ಅವನು ಯಾವಾಗಲೂ ಎಕ್ಸ್ಪಲ್ಸ್ ಹೊಡ್ತಿರೋನು, ಅವನಿಗೆ ಕಷ್ಟ ಆಗುತ್ತೆ ಓಡ್ಸೋಕ್ಕಿದ್ದೇನ. ನಾರ್ಮಲ್ ರೋಡಲ್ಲೂ ಹೈವೇಲಾದರೆ ಆರಾಮಾಗಿ ಓಡಿಸ್ಬಿಡ್ಬೋದು, ಈ ಥರ ರೋಡ್ಗಳಲ್ಲಿ ಕಷ್ಟ ಆಗುತ್ತೆ ಪಾಪ ಅವನಿಗೂ. ನೋಡಿ ನಮ್ಮ ಮನೇಲೇ R15 ಓಡಿಸಿ ಅಭ್ಯಾಸ ಇರೋನು, ಅಲ್ಲಿ ಸೈಡ್ಗೆ ಹೋಗೋನೆ ಸ್ಲಿಪ್ ಆಯಿತು ಅಂತ. ಇನ್ನು ಅಭ್ಯಾಸನೇ ಇಲ್ದಿತ್ತು ಅವಿನಾಶ್ ಹೆಂಗೆ ಓಡಿಸ್ತಾನೆ ಹೇಳಿ. ಓಹೋ ಸರಿಗೈತಪ್ಪ. ಇಲ್ಲೇ ರೋಡ್ ಚೆನ್ನಾಗೈತೆ ಗುರು, ಮಧ್ಯದಲ್ಲಿ ಅಷ್ಟೇ ಹಂಗಿದ್ದು, ಇಲ್ಲೇ ಕ್ರೇಜಿ ಆಗೈತೆ ರೋಡು. ಇದೇ ನೋಡಪ್ಪ R15 M ಅಲ್ಲಿ ಅಡ್ವಾಂಟೇಜು ಅಂದರೆ ಕ್ಲಚ್ ಎಂಗೇಜ್ ಮಾಡಲೇಬೇಕು ಅಂತೇನಿಲ್ಲ. ಅಲ್ಲಿ ನೀವು ಬಂದಿದ್ದೀರಾ, ಅನಿಲ್ ಗಾಡಿ ಸ್ಲಿಪ್ ಆಗೈತೆ. ಓ
ಮೇಲ್ ಬರ್ತಾ ಬರ್ತಾ ಸಕ್ಕತ್ತಾಗಿ ಆಯ್ತಪ್ಪ. NS ಸರಿ ಗುರು, ಆಫ್ ರೋಡು ಮಾಡ್ಬೋದು, ಹೈವೇಲೂ ಹೊಡಿಬೋದು. ಯಾಕಂದ್ರೆ ಗಾಡಿ ಬಲ್ಕ್ ಇಲ್ಲ, ಅದು ಚಿಕ್ಕದಾಗಿದೆಯಲ್ಲ, ಆರಾಮಾಗಿ ಹೊಡಿಬೋದು. ಓಹೋ ಸರಿಯಾಗಿ ಐತಪ್ಪ ವ್ಯೂ. ಬ್ರೋ ವ್ಯೂ ನೋಡಿ ಹೆಂಗೈತೆ. ಹಾಕಿದೀನಿ ಇನ್ಸ್ಟಾದಲ್ಲಿ, ಹಾಕಿದೀನಿ 360 ಇದೆ. ಅವಿನಾಶ್ ಮಾಡ್ತಾವನೆ. ಓ ಮಳೆ ಸ್ಟಾರ್ಟ್ ಆಯ್ತು, ಮೇಲ್ ಬಂದ್ವಿ, ಮಳೆ ಸ್ಟಾರ್ಟ್. ಈಗ ಕುಂದಾದ್ರಿ ಹಿಲ್ದು ವ್ಯೂ ಎಲ್ಲ ನೋಡ್ಕೊಂಡು ಫುಲ್ ಮಿಸ್ಟ್ ಕವರ್ ಆಗಿದೆ, ಏನು ವ್ಯೂ ಕಾಣಲ್ಲ. ಮುಗಿಸ್ಕೊಂಡು ಇವಾಗ ಕವಲೆದುರ್ಗ ಹೊರಡಬೇಕು. ಮಳೆ ಸ್ಟಾರ್ಟ್ ಆಗಿದೆ, ಫುಲ್ ನೆಂದೋಗಿದ್ದೀವಿ. ಟ್ರೈನ್ ಕೊಟ್ಟಿತ್ತು, ಹಾಕೊಂಡಿಲ್ಲ ನಾವೇನೆ, ಫುಲ್ ನೆಂದೋಗಿದ್ದೀವಿ. ತುಂಬಾ ಜನ ಏನಿಲ್ಲ, ಕ್ರೌಡ್ ಕಮ್ಮಿ ಇದೆ. 3 ಕಾರ್ ಬಂದಿದೆ, ನಮ್ದೇ 5 ಬೈಕು. ರೀಲ್ ಗೀಲೆಲ್ಲ ಮಾಡ್ಕೊಂಡು ಬ್ಯಾಂಗಲ್ಲಿ ಬಂಗಾರಿಗೆ ಹೋಗ್ತೀವಿ. ಕಾಣ್ತೈತೆ ಅನ್ನೋದು ಸೀರಿಯಸ್ ಆಗಿ ನನ್ಗೆ ಐಡಿಯಾ ಇಲ್ಲ, ಬಟ್ ನನ್ನ ಕಣ್ಣಿಗೆ ಮಾತ್ರ ಈ ಗಾಡಿ ಈ ಸ್ಪಾಟಲ್ಲಿ ನಿಲ್ಸಿ ನೋಡ್ತಾ ಇರೋದು ಸ್ವರ್ಗಕ್ಕಿಂತ ಏನು ಕಮ್ಮಿ ಕಾಣ್ತಾ ಇಲ್ಲ ಗುರು. ನಿಜವಾಗ್ಲೂ ಸ್ವರ್ಗನೇ ಕಣ್ಣು ಮುಂದಿದೆ ಅನ್ನೋ ಲೆವೆಲಿಗೆ ಕಾಣ್ತಾ ಇದೆ. ಏನ್ ವ್ಯೂ ಅಂತೀರಾ, ಅಲ್ಟಿಮೇಟ್ ಆಗಿದೆ. ಗಾಡಿ ಚೂರ್ ಹಿಂದೆ ಹಾಕೋ. ಅದನ್ನ ಹೇಳ್ತಾರಲ್ಲ, ರಕ್ತ ಸಂಬಂಧಕ್ಕಿನ್ನ ರಸ್ತೆ ಸಂಬಂಧ ತುಂಬಾ ದೊಡ್ಡದು ಅಂತ, ತುಂಬಾ ತಿಳಿದವ್ರು ಹೇಳಿರೋ ಮಾತು. ನಿಜವಾಗ್ಲೂ ಸತ್ಯ ಅದು. ಹಿಂಗ ಹಾಕೊಂಡ್ ಫೋಟೋ ತೆಗಿರಿ ಬ್ರೋ, ಸಕ್ಕದಾಗ ಕಾಣ್ತೈತೆ. ಹಿಂಗೆ ಹಾಕಿ. ನಾನು ಏನ್ ಗೊತ್ತ ಹೇಳಿದ್ದು, 4 ಜನ ಅಟ್ ಎ ಟೈಮ್ ಬರ್ತೀವಿ ರೋಡಲ್ಲಿ. ಅದು ನೀನು ಹೋಗ್ತಾನೆ ವಿಡಿಯೋ ಮಾಡೋದಿದ್ದು. ಸ್ಲೋಮೋ ತುಂಬಾ ಸ್ಲೋ ಬರುತ್ತೆ ನಮ್ದ್ರಲ್ಲಿ. ಸ್ಲೋಮೋ ಮಾಡಿದ್ರೆ VN ಸ್ಲೋ ಮಾಡ್ಬೋದು ಬಿಡಿ, VN ಆಪ್ ಸ್ಲೋ ಮಾಡ್ಬೋದು, ಸ್ಲೋಮೋ ಮಾಡ್ಬೋದು. ನಮ್ದ್ರಲ್ಲಿ ತುಂಬಾ ಸ್ಲೋ ಬರುತ್ತೆ. ತೋರಿಸ್ತೀನಿ ಇವಾಗ. ಇಲ್ಲಿ ಇಲ್ಸಿ ತೆಗೆದ್ರೆ ಫೋಟೋ ಏನ್ ಕಡಕ್ಕ ಕಾಣ್ತೈತೆ. ಕೂತ್ಕೊಳ್ಳಿ, ನಿಂತ್ಕೊಳ್ಳಿ, ಏನಾದ್ರು ಮಾಡಿ ಫೋಟೋಗೆ ಅಂತಾನೆ ವಾಪಸ್ ಮತ್ತೆ ಸಕ್ಕದಾಗ ಬತ್ತೈತೆ ಬ್ರೋ. ಲೇಕ್ ಇರತ್ಗೆ ಅದ್ ಮೇಲ್ಗಡೆ ಮಿಸ್ಟು ಸಕ್ಕದಾಗೈತೆ. ನಂದು ಡಿಸ್ಪ್ಲೇ ಹೊಡೆದೋಗ್ಬಿಟ್ಟೈತೆ, ನೀರು ಹತ್ತದ ಅಂತ ಭಯ. ಮಳೆ ಜಾಸ್ತಿ ಆಯ್ತು. ಸೊ ಫೈನಲಿ ಕವಲೆದುರ್ಗ ರೀಚ್ ಆಗಿದ್ದೀವಿ. ಫೋರ್ಟ್ಗೆ ಮೇಲೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಟ್ರಕ್ಕಿಂಗ್ ಮಾಡ್ಬೇಕು. ಫುಲ್ ಗಾಡಿ ಎಂಟ್ರಿ ಇಲ್ಲ, ಹೋಗೋದು ಇಲ್ಲ. ಇಲ್ಲೆಲ್ಲ ಗಾಡಿ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು. ಮಳೆ ಹೊಡಿತಾ ಐತೆ, ಮಳೆ ಮಾತ್ರ ಹೆವಿ ಮಳೆ ಅಂತೂ ಇದೆ. ಹೆವಿ ಅಂದ್ರೆ ಜೋರಾಗಿ ಬೀಳ್ತಾ ಇಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಯಾರಾದ್ರೂ ಬರ್ಬೇಕು, ಬರ್ತೀನಿ ಅಂತ ಪ್ಲಾನ್ ಮಾಡ್ತಾ ಇರೋರು ಅಥವಾ ಬರ್ತಾ ಇರೋರು, ಸೊ ಯಾರಾದ್ರೂ ಹೋಗ್ಬೇಕು ಅಂದ್ಕೊಂಡಿರೋರು ಫುಲ್ ಪ್ರಿಪೇರ್ ಆಗಿ ಮಳೆಗೆ ಬನ್ನಿ. ನನಗ್ ಕೋಲ್ಡ್ ಇದೆ, ಬಂದಿದ್ದೀನಿ, ಆದ್ರೂ ಏನ್ ಮಾಡಕ್ಕಾಗಲ್ಲ. ಹೆವಿ ಟ್ರಕ್ಕಿಂಗ್ ಇದೆ ಮಾತ್ರ. ಅಪ್ಪ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಗುರು. ಇನ್ನು ಸದ್ಯಕ್ಕೆ ಇದು ಫಸ್ಟ್ ಟ್ರಕ್ ಅಲ್ವಾ, ಇನ್ನು ಏನು ಆಗಲ್ಲ. ಚಾಯ್ ಇದೆಯಾ ಅಲ್ಲಿ? ತಿರ್ಲಿಲ್ಲ ಅನ್ಸುತ್ತೆ. ಯಾರು ಇಲ್ಲ ಅಲ್ಲಿ. ಇದಾರ ಎಲ್ಲಾದ್ರ? ಅಣ್ಣ ಟೀ ಇದೆಯಾ? ಯಾರಿಲ್ಲ ಲೈ, ಅಲ್ಲೇ ಕುಡಿಬೇಕಿತ್ತು. ಮೋಸ್ಟ್ಲಿ ಅಂಗಡಿ ನಮ್ಗೆ ಬಿಟ್ಟಿರ್ಬೇಕು ಅವರು, ಯಾರು ಇಲ್ವಲ್ಲ ಅಂಗಡಿಲಿ. ಅಯ್ಯಪ್ಪ ಯಪ್ಪ ಯಪ್ಪ ಯಪ್ಪ. ಕ್ಲೀನ್ ಮಾಡಿದ್ದಾರೆ. ಜಾಸ್ತಿ ಬೆಳ್ಕೊಂಬಿಟ್ಟಿದ್ದೇನೆ. ಜೀವನ ಎಲ್ಲ ಬರೀ ಮಳೆನೇನೆ ಆಗೈತೆ. ಬೆಂಗಳೂರಲ್ಲಿ ಇನ್ನೇನು ಆಫೀಸ್ಗವರು ಡೈಲಿ ನೆನೆಯಲ್ವಾ. ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧ ದೊಡ್ಡದು ಅಂತ ತುಂಬಾ ದೊಡ್ಡ ಜ್ಞಾನಿಗಳು ಹೇಳಿರೋ ಮಾತು ಇವಾಗ ಯಾಕೆ ನೆನಪಾಗ್ತಿದೆ ಅಂದ್ರೆ, ಮೈಲಿಗಳು ಸಾಗದಂತೆ ಹೊಸ ಅನುಭವಗಳು, ಹೊಸ ತಿರುವುಗಳು, ಹೊಸ ಪ್ರಶ್ನೆಗಳು, ಹೊಸ ಉತ್ತರಗಳು, ಹೊಸ ಜನರು, ಅವ್ರ ಜೀವನ ಶೈಲಿ, ಅವ್ರ ಪದ್ಧತಿ, ಅವ್ರ ಆಹಾರ ಎಲ್ಲ ಚೇಂಜ್ ಆಗುತ್ತೆ. ಅದನ್ನ ನೋಡಿ ಅನುಭವಿಸಿ ತಿಳ್ಕೊಂಡು ಕೆಲವೊಂದು ಒಳ್ಳೇದನ್ನ ಅಳವಡಿಸ್ಕೊಂಡು ಕಪಲ್ ರೈಡ್ ಎಲ್ಲ ಮಾಡಲ್ಲ ಬಿಡು. ನಮ್ಮ ಮನೇಲಿ ಬರ್ದಿಲ್ಲ ಗುರು. ಅಯ್ಯೋ ಸುಮ್ನಿರಪ್ಪ. ಹಿಂಗಂದಂದೆ ನೀವೇ 3 ಮೇಂಟೈನ್ ಮಾಡ್ತೀರಾ ಅಂತ ನಿಮ್ ಗ್ರೂಪ್ ಅಲ್ಲಿ ಇರ್ತಾನೆ, ಟ್ಯಾಗ್ ಮಾಡ್ರಿ. ತಿಂಗಳ ಒಂದು ರೈಡ್ ಮಾಡ್ತೀವಿ, ಹಿಂಗ್ ಮನೆ ಬಿಟ್ಟು ಸುತ್ತೀವಿ ಅಂದ್ರೆ ನಮ್ಗೇನ್ ಮನೆ ಮಠ ಕಾರ್ಯ ಕೆಲಸ ಅಥವಾ ಕೇಳೋರು ಯಾರು ಇಲ್ಲ ಅಂತಲ್ಲ. ಎಲ್ಲರೂ ಇದಾರೆ, ಎಲ್ಲ ಕಷ್ಟನೂ ಇದೆ, ಎಲ್ಲ EMIಗಳು ಇದೆ, ಎಲ್ಲ ಕಮಿಟ್ಮೆಂಟ್ಗಳು ಇದೆ. ಅದ್ರ ಮಧ್ಯೆ ನಾವು ನಮ್ಗೆ ಟೈಮ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂತೀವಿ. ಸೊ ಎಲ್ಲ ಮಾಡ್ತೀವಿ, ಮಾಡ್ಬೇಕು. ಈಗ ಫೈನಲಿ ನಾವು ಕವಲೆದುರ್ಗದಲ್ಲಿದ್ದೀವಿ. ಕೋಟೆ ಹತ್ತಿದೀವಿ, ಇನ್ನೊಂದ್ ಸ್ವಲ್ಪ ಹತ್ತದ್ ಪೆಂಡಿಂಗ್ ಇದೆ. ಜಸ್ಟ್ ಇಲ್ಲೊಂದು ಇನ್ಫಾರ್ಮೇಶನ್ ಹಾಕಿದ್ರು, ನೋಡೋಣ ಅಂತ ಬಂದೆ. ಕವಲೆದುರ್ಗನ ಭುವನಗಿರಿ ಅಂತಾನೂ ಕರಿತಿದ್ರಂತೆ ಮುಂಚೆ. ನಾಯಕಸ್ ಆಫ್ ಕೆಳದಿ ಹೂ ಆರ್ ದ ಫೆಡಿಟರೀಸ್ ಅಂಡರ್ ದ ವಿಜಯನಗರ ರೂಲರ್ಸ್. ಅಂದ್ರೆ ವಿಜಯನಗರ ಆಸ್ಥಾನದ ಅರಸರ ಅಡಿಯಲ್ಲಿ ಇದ್ದ ಕೆಳದಿಯವರು ವೆಂಕಟಪ್ಪ ನಾಯಕ ಅನ್ನೋರು 1958ರಲ್ಲಿ ಸ್ಟಾರ್ಟ್ ಮಾಡಿ 1629ರಲ್ಲಿ ಈ ಕೋಟೆನ ಮುಗಿಸ್ತಾರೆ. ಅದು ಬೇಸಿಕ್ ಇನ್ಫಾರ್ಮೇಶನ್. ಇನ್ನು ಬೇಜಾನಿದೆ ಓದ್ಕೊಳಕ್ಕೆ, ಕೂತ್ಕೊಂಡು ಓದ್ಬೇಕಷ್ಟೇ. ನಡೀರಿ. ಒಂದು ಕ್ವಿಕ್ ಅಪ್ಡೇಟು. ಕವಲೆದುರ್ಗ ಫೋರ್ಟ್ಗೆ ಬರ್ಬೇಕು ಅಂದ್ಕೊಂಡಿರೋರು ಫ್ಯಾಮಿಲಿ ಜೊತೆ ದಯವಿಟ್ಟು ಚಿಕ್ಕ ಮಕ್ಕಳನ್ನ ಮತ್ತೆ ಸ್ವಲ್ಪ ಏಜ್ ಆಗಿರೋರ್ನ ಕರ್ಕೊಂಡ್ಬರ್ಬೇಡಿ, ಅವಾಯ್ಡ್ ಮಾಡಿ. ಬಿಕಾಸ್ ತುಂಬಾ ಡಿಫಿಕಲ್ಟ್ ಇದೆ ಗಾಯ್ಸ್. ಏನ್ ಬೆಟ್ಟ ಹತ್ಬೇಕು, ತುಂಬಾ ಡಿಫಿಕಲ್ಟ್ ಇದೆ, ಅಂದ್ಕೊಂಡಷ್ಟು ಈಸಿ ಇಲ್ಲ. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತೇಳಿ. ಈ ಲೆವೆಲ್ ಟ್ರೆಕ್ಕಿಂಗ್ ಇದೆ. ವಿಡಿಯೋದಲ್ಲಿ ಕಾಣೋಷ್ಟು ಈಸಿ ಕೂಡ ಇಲ್ಲ, ತುಂಬಾ ಕಷ್ಟ ಇದೆ. ಟಾಪ್ ವ್ಯೂ ಇದೀನು, ನಾನು ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ತುಂಬಾ ಕಷ್ಟ ಇದೆ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ನಾನು ವೀಡಿಯೋದಲ್ಲಿ ನೋಡಿದೆ ಅಂತ ಹೇಳಿ ದಯವಿಟ್ಟು ಬರಕ್ಕೆ ಹೋಗ್ಬಿಡಿ. ಇಲ್ಲಿಗೆ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಯಾರಿಗೆ ನಾನು ಬಲ್ಲೆ ಅನ್ಸುತ್ತೋ ಅವ್ರು ಮಾತ್ರ ಬನ್ನಿ. ಫಸ್ಟ್ ಚೆಕ್ ಪಾಯಿಂಟ್ ಅಂದ್ಕೊಳ್ಳಿ, ಒಂದು ದೇವಸ್ಥಾನ ಇದೆ, ಹೋಗ್ಬೇಕಾದ್ರೆ ತೋರಿಸ್ತೀನಿ ಅದು ಯಾವ ದೇವಸ್ಥಾನ ಅಂತೇಳಿ. ಹೆಸರು ಕೂಡ ಏನೂ ಹಾಕಿಲ್ಲ ಇಲ್ಲಿ. ವಿಜಯನಗರ ಆಸ್ಥಾನದಲ್ಲಿ ಅಂದರೆ ಯಾವ್ದು ಬರುತ್ತೆ ದೇವಸ್ಥಾನ ಎಕ್ಸಾಕ್ಟಾಗಿ ಐಡಿಯಾ ಇಲ್ಲ. ಗೊತ್ತಿಲ್ಲ ಅನ್ನೋದೇ ಬೆಟ್ರು. ತಪ್ಪು ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ ಸದ್ಯಕ್ಕೆ. ಇನ್ನೂ ಎಷ್ಟಿದೆ ಬ್ರೋ ಇದು? ಬ್ರೋ ಹಿಂಗೆಲ್ಲ ಐತೆ ಇನ್ನೂ ಒಳಕ್ಕೆ. ಇವಾಗ ಇನ್ನೂ ದಾರಿ ಇದೆಯಲ್ಲ ಒಳಕ್ಕೆ. ಇನ್ನೂ ಇದೆ ಬ್ರೋ. ಅಲ್ಲಿ ದಾರಿ ಐತಪ್ಪ ರಾಜು. ಅಲ್ಲಿ ಇರತ್ತೆ ತಾನೇ ಮಾಡಿರೋ, ಸುಮ್ಮನೆ ಮಾಡಿರ್ತಾರ ದಾರಿನ. ಬಂದ್ಮೇಲೆ ಹತ್ಬೇಕು. ಮೇಲೆ ಇನ್ನೂ ಇದೆ ಕಣೋ ಸಿಸ್ಟರ್. ನೀವು ಮೇಲೆ ಹೋಗಿ ಬಂದ್ರಾ? ಓಹ್ ಈಗ ಯಾವ ಇಂಗ್ಲೀಷ್ ಬಿಡ್ದವು, ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ. ವಿ ಡಿಂಟ್ ಗೋ ಎಟ್ ಅಂತ. ಬಾ ಫೈನಲಿ ಗಾಯ್ಸ್, ದಿಸ್ ಇಸ್ ದ ಟಾಪ್ ವ್ಯೂ. ನೋಡ್ಕೊಂಬಿಡಿ. ಹೋಗಲ್ಲ, ನೀನು ಫೋಟೋ ತೆಗ್ತಾ ಸಾಕಾಯ್ತು ನನಗೆ. ಅವ್ರು ನೋಡಿ ಇನ್ನೂ ಅಲ್ಲೇ ಅವ್ರಲ್ಲೇ ಅಲ್ಲಿ ಮೇಲೆ ಹೋಗೋಣ. ಹಾಂ, KRF ಕರ್ನಾಡು ಅಂತ.
ಹಾಂ ಇದು ಆನಲ್ಲಿದೆ ಪೋಸ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರ್ತೀರಾ ನಿಮ್ಮ ನಂಬರ್ ನನಗೆ ಕೊಡ್ತೀನಿ ನಿಮಗೆ ಇನ್ಸ್ಟಾ ಹೇಳ್ಬಿಡಿ ಅಕೌಂಟ್ ಟ್ಯಾಗ್ ಮಾಡ್ತೀನಿ ಕನ್ನಡನೇ ಹಾಕೋ ಕನ್ನಡ ಹಾಕೋ ಹಳೇದು ಹಾಕು ಹಾಂ ಫೈನಲಿ ಆನ್ ದ ಟಾಪ್ ಆಫ್ ಕವಲೇದುರ್ಗ ಫೋರ್ಟ್. ಬಟ್ ಇಲ್ಲಿ ಬೇಜಾರಾಗಿದ್ದ ವಿಷಯ ಏನಪ್ಪ ಅಂದರೆ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ಗುಡಿ. ಎಲ್ಲರೂ ಚಪ್ಪಲಿ ಹಾಕೊಂಡೇ ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಅದು ಇಲ್ಲೆಲ್ಲೋ ಬಿಸಿ ಬರಬೇಕು ಅಂತ ಎಲ್ಲೂ ಬೋರ್ಡ್ ಹಾಕಿಲ್ಲ. ಹತ್ತದ ಮೇಲೆ ಗೊತ್ತಾಯ್ತು ಅದು ಗುಡಿ ಅಂತ. ಸೊ ದಿಸ್ ಈಸ್ ದ ಸ್ಟೇಟಸ್ ರೈಟ್ ನಾವು. ನಿಮ್ಗೆ ಎಷ್ಟು ಏನು ಕಾಣ್ತಿದೆ ಅನ್ನೋದು ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ತುಂಬ ಮಿಸ್ಟ್ ಇದೆ, ಮಳೆ ಕೂಡ ಇದೆ, ತುಂಬ ಡಿಫಿಕಲ್ಟ್ ಕೂಡ ಇದೆ, ಅಂದ್ಕೊಂಡಷ್ಟು ಈಸಿ ಇಲ್ಲ, ಕಷ್ಟ ಕೂಡ ಇದೆ. ಬಟ್ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕ್ಲೀನಾಗಿದೆ. ಬೇರೆ ಟೂರಿಸ್ಟ್ ಪ್ಲೇಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿದೆ. ಏನು ಕೇರ್ ಆಫ್ ಕರುನಾಡು, ಕೇರ್ ಆಫ್ ಕರುನಾಡು ಇನ್ಸ್ಟಾ ಯೂಟ್ಯೂಬ್ ಎರಡೂ ಇದೆ. ಗುಂಡಿ ಜೋಗಿಗುಂಡಿ ನೀವು ಆಗುಂಬೆ ಕಟ್ಕೋಬೇಕು. ಆಗುಂಬೆ ಅಲ್ಲೇ ಹೋಮ್ ಸ್ಟೇ ಅಲ್ಲೇ ಇರೋದು. ಹೋಮ್ ಸ್ಟೇ ಅಲ್ಲೇ ಮಾಡಿದಿರಾ? ಜೋಗಿಗುಂಡಿ ಕುಂದಾದ್ರಿ ನೋಡ್ಕೊಳ್ಳಿ. ಕುಂದಾದ್ರಿ ಆಯ್ತು ನೋಡಿದ್ರಾ? ಲೇಟ್ ಅಂದ್ರೆ ಸುತ್ತಾಡ್ಕೊಂಡ್ ಬಳ್ಸಾಡ್ಕೊಂಡ್ ಬಂದಿದ್ದೀರಿ. ನಾವು ನೈಟ್ ಹೋಮ್ ಸ್ಟೇಗೆ ಅಲ್ಲಿ ಹತ್ರಕ್ಕೆ ಹೋಗ್ಬೇಕು ಅಂತ ಹಿಂಗೆ ಹೋಗ್ತಿದ್ದೀವಿ. ಜೋಗಿಗುಂಡಿ ಮೇಲೆ ಇನ್ನೊಂದು ಫಾಲ್ಸ್ ಐತೆ. ಹಾಂ ಅದು 7 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಬೈಕ್ಗಳು ಹೋಗ್ತವೆ. ಇನ್ನೂ 2 ದಿನ ಇದೆಯಲ್ಲ. ಆ ನೀರೇ ಜೋಗಿಗುಂಡಿಗೆ ಬರೋದು. ಹೌದಾ? ಓಕೆ ಬ್ರೋ. ಲಾಸ್ಟ್ ಟೈಮ್ ಇದೇ ತರ ನಾನು ಕಸಿನ್ ಅವನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಇಬ್ಬರೇ ಜೋಗಿಗುಂಡಿ ಹೋಗಿದ್ದು. ಅದೇ ಯಾವಾಗ ಅಂದ್ರೆ ನಾವು ಅಕ್ಟೋಬರ್ ಹೋಗಿದ್ದು. ಫುಲ್ ಬ್ಲೂ ಈಗೆಲ್ಲ ಸ್ವಲ್ಪ ಕೆಸ ನೀರು ಇರ್ತದೆ, ಮಳೆ ನೀರು ಬರ್ತಾ ಇರ್ತದೆ. ಓಕೆ ಬ್ರೋ, ಥ್ಯಾಂಕ್ ಯು. ಸಿಗುವ. ಓಕೆ ಬ್ರೋ, ಯೂಟ್ಯೂಬಲ್ಲಿ ಹಾಕ್ತೀನಿ ಎಲ್ಲ ವಿಡಿಯೋನ. ಕೇರ್ ಆಫ್ ಕರುನಾಡು, ಕೇರ್ ಆಫ್ ಕರುನಾಡು. ಓಕೆ ಬಾಯ್. ಓಕೆ ಬ್ರೋ. ಅಲ್ಲಿ ನಾವು ಬರ್ಬೇಕಾದ್ರೆ ಸೈಡಲ್ಲಿ ಕರೆದ್ರು, ಬನ್ನಿ ಎಣ್ಣೆ ಹಾಕೊಂಡು ಹೋಗಿ ಅಂತ. ನೋಡು ಬ್ರೋ, ಎಂತೆಂಥ ದಾನಿಗಳಿದ್ದಾರೆ, ಎಣ್ಣೆನೆಲ್ಲ ದಾನ ಮಾಡಿ. ಇಲ್ಲಿ ಆಚೆ ಬಂದಿದ್ದೀವಲ್ಲ, ಅದಕ್ಕೆ ಅವ್ರಿಗೆ ದಾನದ ಮನೋಭಾವ ಇದೆ. ಅದೇ ಊರಲ್ಲಿ ಕೇಳಲಿ, ನೀ ಮೈ ನಡಿ ನೀನು ತಗೋ ಅಂತಾರೆ. ಗೈಸ್, ಈಗ ಮೊದಲನೇ ದಿನದ ಮಾನ್ಸೂನ್ ರೈಡ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಮ್ ಸ್ಟೇಗೆ ಬಂದಿದ್ದೀವಿ. ಬ್ರೋ ಹೆಂಗಿತ್ತು ಬ್ರೋ? ಮಾನ್ಸೂನ್ ರೈಡ್ ಮಾತ್ರ ಮಸ್ತಾಗಿತ್ತು ಬ್ರೋ. ಕ್ರೇಜಿ ಅನ್ಕೋಬಿಡು. 2 ಪ್ಲೇಸ್ ವಿಸಿಟ್ ಮಾಡಿದ್ದು, ಕ್ರೇಜಿ ಇತ್ತು ಬ್ರೋ. ಥ್ಯಾಂಕ್ ಯು ರಾಕಿ ಬ್ರೋ, ಚೆನ್ನಾಗಿರೋ ಪ್ಲೇಸಿಗೆ ಕರ್ಕೊಂಡಿದ್ರೆ. ಥ್ಯಾಂಕ್ ಯು, ಇಷ್ಟಪಡ್ತೀವಿ ರಾಕಿ ಬ್ರೋಗೆ. ಬ್ರೋ ಹೆಂಗಿತ್ತು ಬ್ರೋ ಇವತ್ತು ರೈಡು? ಬ್ರೋ ಸಖತ್ತಾಯಿತು, ಫುಲ್ಲು ವೆಟ್. ಇವ್ರು ಹೊಡೈತವ್ರೆ, ಇವ್ರು ಹೊಡೈತವ್ರೆ. ಮುದ್ದು ಮುದ್ದು ಹೆಂಗಿತ್ತು? ಮುದ್ದು ಸೂಪರ್ ಆಗಿತ್ತು. ಈಗ ಮಾನ್ಸೂನ್ ರೈಡ್ ಮೊದಲನೇ ದಿನ ಮುಗಿಸ್ಕೊಂಡು ವಾಪಸ್ ಹೋಮ್ ಸ್ಟೇಗೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಈಗ ಕಾಫಿ ತರಕ್ಕೆ ಹೋಗಿದ್ದಾರೆ. ಪಾಪ ಬರ್ತಾ ಇದ್ದಾರೆ ನಮ್ಮ ಬ್ರದರು. ಊಟ ಮಾಡಿ ಇಲ್ಲಿಗೆ ಮತ್ತೆ ನಾಳೆ ಬೆಳಗ್ಗೆ ಪ್ಲಾನ್ ಇದೆ. ಸದ್ಯಕ್ಕೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಲಿಕ್ಕೆ ಏನು ಇಲ್ಲ ಸದ್ಯಕ್ಕೆ. ಲ್ಯಾಪ್ಟಾಪ್ ಬ್ರೋ ಇಲ್ಲೇ ಕೊಟ್ಬಿಡಿ, ಇಲ್ಲೇ ಕುಡ್ಕೊಂಬಿಡಿ. ನೀನೇನು ಕಾಫಿ ಬಂದಿದೆ, ಈಗ ಕುಡ್ಕೊಳ್ಳೋದು. ಎಲ್ಲಿ ಬಟ್ಟೆ ಫುಲ್ ನೆಂದೋಗಿದೆ. ಬ್ರೋ ಹೆಂಗಿತ್ತು ಬ್ರೋ ಫಸ್ಟ್ ರೈಡು? ಚಲೋ ಇತ್ತು. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಥರ ಇರುತ್ತೆ ಅಂತ. ಹಂಗೇನಿಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದು ಆದ್ರೆ ಫಸ್ಟ್ ಟೈಮ್ ಶಿವಮೊಗ್ಗ ಬಂದಿದ್ದು. ಎಲ್ಲ ಚಲೋ ಜಾಗ ಇತ್ತು. ಊಟ ಬೆಸ್ಟ್ ಇತ್ತು ಅಂದ್ರೆ ಇಲ್ಲಿ ಹೋಮ್ ಸ್ಟೇದ್ ಊಟ ಸಾಕಾಗುತ್ತೆ. ಸೂಪರ್. ಹೋಮ್ ಸ್ಟೇದ್ ಊಟ, ಕಾಫಿ ಎಲ್ಲ ಚೆನ್ನಾಗಿತ್ತು. ನಿಜವಾಗ್ಲು ವಿಡಿಯೋ ಸೇಕಿಗಲ್ಲ, ಸೀರಿಯಸ್ ಆಗಿ ಚೆನ್ನಾಗಿತ್ತು. ರೂಮ್ ಚಲೋ ಇವತ್ತು ರೊಟ್ಟಿ ತಿಂದು